ಆಹ್ವಾನಿಸುತ್ತಾ, ಹೋಗು ಶಿಕ್ಷಣವನ್ನು ಪಡೆ, ಜಾತಿ ಮತ್ತು ಅಜ್ಞಾನದ ಸಂಕೋಲೆಗಳನ್ನ ಕಳಚು, ಸಂಪ್ರದಾಯದ ಹಿಡಿತದಿಂದ ಮುಕ್ತನಾಗು. ಅಜ್ಞಾನವು ಭಯವನ್ನ ಹುಟ್ಟಿಸ್ತದೆ, ಭಯ ಮೂಢನಂಬಿಕೆಯನ್ನ ಹುಟ್ಟಿಸ್ತದೆ, ಮೂಢನಂಬಿಕೆಯು ಕುರುಡು ನಂಬಿಕೆಯನ್ನ ಪೋಷಿಸುತ್ತದೆ, ಬರಲಾರ. ಅದೇ ರೀತಿಯಾಗಿ ಕುರುಡು ನಂಬಿಕೆಯು ಮಾನವೀಯತೆಯನ್ನ ನಾಶಪಡಿಸುತ್ತದೆ, ಕುರುಡತೆ. ನವೋದಯದ ಮಹಾನ್ ವ್ಯಕ್ತಿಯಾದಂತಹ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಅವರ ಒಂದು ಜಯಂತಿ ಆಚರಣೆ ಹಾಗೂ ಪಾಲಕ ಪೋಷಕರ ಮಹಾಸಭೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ, ಇವತ್ತಿಂದು ಬೇಜಾರ್ ಮೇಡಮ್ ಅವ್ರು ಹೇಳಿದ್ವಿ, ಇಷ್ಟೆಲ್ಲ ತಯಾರಿ ಮಾಡಿದ್ವಿ, ಪಾಲಕರೇ ಇಲ್ಲ, ಮತ್ ಮಾತಾಡ್ಬೇಕು ಯಾರ ಜೊತೆ ಮಾತಾಡ್ಬೇಕಾಗುತ್ತೆ. ನಾವು ಮಕ್ಕಳ ಜೊತೆ ದಿನ ಮಾತಾಡ್ತೀವಿ. ಬೆಳಗ್ಗೆ 9 ಚಲೋ ಆಯ್ತಂದ್ರೆ 4 ತನ ಮಾತಾಡ್ತೀವಿ, ಸಾಯಂಕಾಲ ಫೋನ್ನೇ ಮಾತಾಡ್ತೀವಿ. ನಿಮ್ ಜೊತೆ ಮಾತಾಡೋದಕ್ಕೆ ಸರ್ಕಾರ ನೇಮಿಸೋದಿದೆ, ಪಾಲಕರ ಮತ್ತು ಪೋಷಕರ ಶಿಕ್ಷಕರ ಸಭೆ. ಯಾಕ ಬರೀ ಇವತ್ತು ಶಿಕ್ಷಣ ಅಂಬೇಡ್ಕರ್ ಅವರು ಬಹಳಷ್ಟು ಕಷ್ಟಪಟ್ಟು ಬರೆದ್ರು ಸಂವಿಧಾನವನ್ನು. ಯಾರು? B.R. ಅಂಬೇಡ್ಕರ್ ಅವರು ಸಂವಿಧಾನವನ್ನ ಅವರ ಕಷ್ಟದ ಜೀವನಗಳನ್ನ ನೆನೆಸ್ಕೊಂಡು ಆ ಕಷ್ಟ ಯಾವುದೇ ಬಡ ಮಕ್ಕಳಿಗೆ ಬರಬಾರದು ಅಂತ ದೇಶ ವಿದೇಶವನ್ನ ಸುತ್ತಿ ಆ ಜಾತಿ ಸಂಕೋಲೆಗಳ ಮಧ್ಯೆ ಆ ಜಾತಿ ಅಥವಾ ಸಮುದಾಯದ ವಿರೋಧ ಯಾವುದೂ ಬೆಳಿಬಾರದು. ನಮ್ಮ ಸರ್ಕಾರಿ ಶಾಲೆಗಳ ಬರೋದು ಯಾರು? BPL ಕುಟುಂಬದವರು, ಅಂದ್ರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು. ಆ ಮಕ್ಕಳು ಈ ಸಮಾಜದೊಳಗ, ನಮ್ಮ ಭಾರತ ದೇಶದೊಳಗ ಯಾವುದೇ ಶ್ರೀಮಂತರಿಗೆ ಇರ್ತಕ್ಕಂಥ ಒಂದು ಆಸೆ ಕನಸುಗಳನ್ನ ಈ ಬಡ ಮಕ್ಕಳು ಅನುಭವಿಸಬೇಕು. ಅಂಬೇಡ್ಕರ್ ಅದಕ್ಕೆ ಅವ್ರು ಬಹಳಷ್ಟು ಕಷ್ಟಪಟ್ಟರು. ಜೀವನ ತಾವು ಅಂಬೇಡ್ಕರ್ ಸರ್ ನಾವು ಪೂಜೆ ಮಾಡ್ತೀವಿ, ಜೈ ಮಾಡ್ತೀವಿ, ಅವ್ರ ಆದೇಶಗಳನ್ನ ಪಾಲನೆ ಮಾಡ್ತಾನೆ ಇಲ್ಲ. ಅಂಬೇಡ್ಕರ್ ಜಯಂತಿ ಬರ್ತದೆ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಅವ್ರಿಗೆ ಯಾವಾಗ ನಾವು ಪ್ರೀತಿ ಗೌರವ ಸಲ್ಲಿಸ್ತೀವಿ ಅಂತಂದ್ರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಬೇಕು. ಅದು ಆ ಸಂವಿಧಾನದ ಆಶಯ. ಎಷ್ಟೋ ಮಕ್ಕಳು ಬರ್ತಾರೆ, ಆ ಮಕ್ಕಳಿಗೆ ಸರಿಯಾಗಿ ಪ್ರೈವೇಟ್ ಸ್ಕೂಲ್ ಕಳಿಸ್ತಾರೆ ಎಷ್ಟೋ ಪಾಲಕರು. ಆ ಪ್ರೈವೇಟ್ ಶಾಲೆಗೆ ಮಕ್ಕಳು ಏನ್ ಕಳಿಸ್ತಿಲ್ಲ, ಆ ಮಕ್ಕಳಿಗೆ ನೀವು ಕೇರ್ ಮಾಡಿದಷ್ಟು ಪಾಲಕರು ಈ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗಿಲ್ಲ. ಯಾಕೆ? ಮಕ್ಕಳಲ್ಲ ಇವು, ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳಲ್ಲ, ಪ್ರೈವೇಟ್ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಮಾತ್ರ ಮಕ್ಕಳು. ಈ ಪಾಲಕರ ಭಿನ್ನಾಭಿಪ್ರಾಯನ ಹೋಗ್ಲಾಗ್ತದೆ ಮಕ್ಕಳು ಊರಲ್ಲಿ. ಅವ್ರು ನಿಮ್ಮ ಮಕ್ಕಳಾಗಿರ್ಬಾರ್ದು, ಬೇರೆಯವ್ರ ಮಕ್ಕಳಾಗಿರ್ಬೋದು, ಮಕ್ಕಳೇ. ಯಾವಾಗ ನಾವು ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಅಂತಂದ್ರೆ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ಜಾರಿ ಆಗ್ಬೇಕದು ಸರಿಯಾಗಿ. ಎಲ್ಲಾ ಮಕ್ಕಳು ಸರಿಯಾದಂತ ಶಿಕ್ಷಣ ಪಡಿಲೇಬೇಕು. ಆ ಪಡೆಯೋದಕ್ಕೋಸ್ಕರನೇ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹೇಳ್ಕೊಡ್ತದೆ. ಆಲ್ರೆಡಿ ಅಂಜಾಣಿ ಮೇಡಮ್ ಹೇಳಿದ್ದಾರೆ, ಸರ್ಕಾರ ನಮ್ಗೆ ಏನ್ ಕೊಡ್ತದ, ನಾವು ಅದನ್ನ ಯಾವ ರೀತಿ ಜಾರಿಗೆ ತರಬೇಕು, ಅದಕ್ಕೆ ಸಹಕಾರ ಪಾಲಕರ ಮತ್ತು ಪೋಷಕರು ಯಾವ ರೀತಿಯಾಗಿ ಇರಬೇಕು, ಎಲ್ಲರೂ ಸವಿವರವಾಗಿ ಹೇಳಿದಾರೆ. ಆದ್ರೂ ಕೂಡ ನೀನೆ ನೋಟಿಸ್ ಕೊಟ್ಟದ ಎಲ್ಲಾ ಪಾಲಕರಿಗೂ, ಬಂದಿರಿ 1, 2, 3, 4 ಮಕ್ಕಳ ನಮ್ ಗುಂಡ್ರ ಶಾಲೆ ಒಳಗ 4 ಅವ ಇಲ್ಲಲ್ಲ. ಎಷ್ಟವ ಮಕ್ಕಳು? 167. ಬರದೇ ಕೇಸು 4. ಮತ್ ಪಾಲಕರ ಜವಾಬ್ದಾರಿ ಐತೆ ಇದ್ರೆ ಇಲ್ಲಲ್ಲ. ಹೇಳ್ರಿ ಪಾಲಕರಿಗೆ, ಹೆಡ್ ಮಾಸ್ಟರ್ ಬೈದಾರ ಅಂತ ಹೇಳಿ ಅವ್ರು ಬಂದು ನಮ್ ಜೊತೆ ಜಗಳ ನಾ ಮಾತಾಡ್ತೀನಿ ನಮ್ ಜೊತೆ. ಹೌದಾ? ಯಾವಾಗ್ಲೂ ಒಂದು ಮಗುವಿನ ಶಿಕ್ಷಣ ಬೆಳೆಯೋದು ಸರ್ಕಾರ, ಶಿಕ್ಷಕರು, ಮಕ್ಕಳು ಮತ್ತೆ ಪಾಲಕರು. ಇದೊಂದು ಚೈನ್ ಇದ್ದಂಗೆ. ಈ ಚೈನ್ ಒಳಗೆ ಒಂದು ಕೊಂಡಿ ತಪ್ಪಿದ್ರೆ ಆ ಮಕ್ಕಳು ಭವಿಷ್ಯ ಹಾಳಾಗ್ತದೆ. ಈ ಕೂತಿರಿ ಎಷ್ಟೋ ಮಂದಿ ಓದಾಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತೇಳಿ ನೀವು ಮಾಡಿದ ತಪ್ಪು ಮಕ್ಕಳು ಮಾಡಿಸ್ತಾರೆ. ನಿಮ್ಮ ವಯಸ್ಸಿನೊಳಗ ಆ ಸರಿಯಾಗಿ 6 ರಿಂದ 14 ವರ್ಷದೊಳಗ ಕಡ್ಡಾಯವಾದ ಶಿಕ್ಷಣ ಕೊಡ್ಲೇಬೇಕಂತ ಸರ್ಕಾರ ಹೇಳ್ತದೆ. ಪೇರೆಂಟ್ಸ್ ಪಾಲನೆ ಮಾಡ್ಬೇಕು. ನೀವು ಕಲ್ತಿಲ್ಲ ಅಂತಂದ್ರೆ ಮಕ್ಕಳು ಕಲಿಸ್ಬಾರ್ದು ಅಂತಿಲ್ಲ. ಅದಕ್ಕೋಸ್ಕರ ಹೇಳತ್ತೇನೆ, ಸರಿಯಾದಂತ ಒಂದು ಜವಾಬ್ದಾರಿಯನ್ನ ನೀವು ನಿರ್ವಹಿಸ್ರಿ. ಈ ಗುಂಡೂರು ಶಾಲೆ ಒಳಗ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಸರ್ಕಾರಿ ಯೋಜನೆಗಳು ಯಾವುದೂ ತಪ್ಪದಂಗ, ಒಂದು ದಿನಾನೂ ತಪ್ಪದಂಗ ನಡೀತಾ ಇದಾವೆ. ಅದಕ್ಕ ಪಾಲಕರ ಸಹಕಾರ ಇನ್ನಷ್ಟು ಬೇಕು. ಎಷ್ಟೋ ವಿದ್ಯಾರ್ಥಿಗಳು ಅಬ್ಸೆಂಟ್ ಇದಾರೆ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಊರನ್ ಮಕ್ಕಳು ಅವ್ರಿಗೆ ಹೇಳ್ರಿ, ನಿಮ್ಮ ಮಕ್ಕಳಿಗಷ್ಟೇ ನೀವು ಬೆಳೆಸೋದಲ್ಲ, ನೀವು ಬೆಳಿಬೇಕು, ನಿಮ್ ಊರು ಬೆಳಿಬೇಕು ಅಂತಂದ್ರೆ ಎಲ್ಲರಿಗೂ ಹೇಳ್ಬೇಕು ಆ ಮಾತನ್ನ. ಅಂದ್ರೆ ಒಂದು ಶಾಲೆ ಬೆಳೀತಂತಂದ್ರೆ ನಿಮ್ ಊರು ಬೆಳೀತದೆ, ನಿಮ್ ಊರು ಬೆಳೀತಂದ್ರೆ ಈ ತಾಲೂಕಾ ಬೆಳೀತದೆ, ಈ ತಾಲೂಕಾ ಬೆಳೀತಂದ್ರೆ ಜಿಲ್ಲೆ ಬೆಳೀತದೆ,
ಈ ಜಿಲ್ಲೆ ಬೇಕಂದ್ರೆ ಈ ದೇಶ ಬೆಳೀತದೆ. ಸಾಕು, ಅಂಬೇಡ್ಕರ್ ಅವರ ಆಶಯ ಇದೇ ಆಗಿರ್ತದೆ. ನಮ್ಮ ದೇಶ ಇಡೀ ಪ್ರಪಂಚದೊಳಗೆ 1ನೇ ಸ್ಥಾನದೊಳಗಿದೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಎಲ್ಲಾ ಒಂದು ರಂಗದೊಳಗ ಅತ್ಯುನ್ನತ ಸ್ಥಾನದೊಳಗೆ ಈ ಭಾರತ ಇರಬೇಕಂತೇಳಿ ನಮ್ಮ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಮಹಾನಾಯಕರಾಗಿರ್ಬೋದು, ಅವರೆಲ್ಲ ಆಶಯಗಳು ಅವರು ರಕ್ತದಾನ ಮಾಡಿ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಕೊಟ್ಟಾರಂತಂದ್ರೆ ನಾವೆಲ್ಲ ಚೆನ್ನಾಗಿರ್ಬೇಕಂತ ನಮ್ಮ ಒಂದು ಕರ್ತವ್ಯನ ನಾವು ಸರಿಯಾಗಿ ನಿರ್ವಹಿಸಬೇಕು. ಇಷ್ಟು ಹೇಳಿ ನಾನು ಒಂದು 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ದೇಶಿಸಿ ತಮ್ಮ ಅಧ್ಯಕ್ಷರ ಭಾಷಣವನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತ ನಮ್ಮ ಶಾಲೆಯ ನಡುವರಿಗೆ ಅನಂತ ಧನ್ಯವಾದಗಳು. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ನಿಮಗೋಸ್ಕರನೇ ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ನಿಮ್ಮೊಂದು ಕೈ ಜೋಡಿಸ್ಲಿಲ್ಲ ಅಂದ್ರೆ ನಮ್ಮ ಈ ಯಾನ, ನಮ್ಮ ಈ ಪ್ರಯಾಣ ಅದು ಗಡ ಮುಟ್ಟೋದಕ್ಕೆ ಬಹಳ ನಾವು ತಡೆಕಾಡಬೇಕಾಗ್ತದೆ, ಬಹಳ ಕಷ್ಟಪಡಬೇಕಾಗ್ತದೆ. ಮತ್ತೆ ಒಬ್ಬರಿಂದ ಇದು ಅಸಾಧ್ಯವಾದ ಮಾತು. ನಾನು ಪದೇ ಪದೇನೂ ಹೇಳ್ತಾ ಇರ್ತೇನೆ, ನಾನು ಪೇರೆಂಟ್ಸ್ ಒಬ್ರಿಗೊಬ್ರು ನೀವು ಮೋಟಿವೇಶನ್ ಮಾಡ್ತೀವಿ. ಸ್ವಲ್ಪ ಒಬ್ರು ತಿಳಿದವರು ಒಂದ್ 4 ಜನರನ್ನು ಹೇಳಿ, ಬದುಕಿನಿಗೆ ದುಡಿಮೆ ಇದ್ದೇ ಇದೆ, ಉಣೋದು ತಿನ್ನೋದಿದೆ, ತಿರುಗಾಡೋದಿದ್ದೇ ಇದೆ. ಆದ್ರೆ ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಅದು ತಿಂಗಳಿಗೊಮ್ಮೆ ನಮ್ಗೆ ತೆಗೆದಿಡಕ್ ಆಗೋದಿಲ್ಲ ಅಂದ್ರೆ ಇದೊಂದು ವಿಪರ್ಯಾಸ ಹೇಳ್ರೋಣ ಅಂತ. ಬರೀ ಮಕ್ಕಳಿಗೆ ಜನ್ಮ ಕೊಡೋದಷ್ಟೇ ನಮ್ ಕರ್ತವ್ಯ ಅಲ್ಲ, ಬದಲಾಗಿ ಆ ಮಕ್ಕಳನ್ನ ಸರಿಯಾದ ದಾರಿಗೆ, ಸರಿಯಾದ ಮಾರ್ಗದಕ್ಕೆ ಕರ್ಕೊಂಡು ಹೋಗ್ಬೇಕಾದಲ್ಲಿ, ಕರ್ಕೊಂಡು ಹೋಗೋರು ಇದ್ದಾಗ ಅವ್ರ ಜೊತೆ ಕೈ ಜೋಡಿಸೋದು ಬಹಳ ಮುಖ್ಯವಾದದ್ದು ಅಂತೀನಿ ನಾವು. ಈಗ ನಮ್ಮಿಂದ ಅವ್ರಿಗೆ ಸರಿಯಾದ ದರ ಸೇರ್ಸಕ್ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೇರಿಸೋರು ಇದಾರಲ್ಲ ಅವ್ರ ಜೊತೆ ನೀವು ಸೇರಿಸ್ಲಿಲ್ಲ, ನಿಮ್ಮ ಕೈ ಜೋಡಿಸ್ಲಿಲ್ಲ ಅಂದ್ರೆ ಬಹಳ ವಿಪರ್ಯಾಸ ಆಗ್ತದೆ. ಮತ್ತೆ ಪರಿಸ್ಥಿತಿ ಅದು ಬಹಳ ಕೊನೆಗಾಲಕ್ಕೆ ಹೋಗ್ತದೆ ಅನ್ನೋದನ್ನ ಬಹಳ ಚೆನ್ನಾಗಿ ನಿಮ್ಮನ್ನೆಲ್ಲರನ್ನ ಹೇಳಿದ್ರು. ಅವ್ರ ಮಾತನ್ನ ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿಸಿ. ನೀವು 4 ಜನ ಬಂದ್ರು ಕೂಡ ಒಂದು ಮುಂದಿನ ಸಾರಿ ಬಂದಾಗ 4 ಜನ, ಒಬ್ಬೊಬ್ರು 4 ಜನ ಹೇಳಿದ್ರು ಕೂಡ ಒಂದು 20, 25, 30 ಜನರಿಗೆ ಸುದ್ದಿ ಮುಟ್ತದೆ. ಇಲ್ಲಾಂದ್ರೆ ಏನಾಗ್ತದ್ರಿ ಪರಿಸ್ಥಿತಿ ಹೆಂಗೆ ಆಗ್ತದೆ. ನಾವ್ ಯಾಕೆ ಹೋರಾಡ್ತಿದೀವಿ ಅಂದ್ರೆ ನಾವು ಬಂದಾಗ ಇದಕ್ಕೊಂದು ಹೆಸರು ಬೇರೆ ಇತ್ತು, ಅದ ರೂಪನೇ ಬೇರೆ ಇತ್ತು. ಆ ಒಂದು ಹೆಸರನ್ನ, ಆ ರೂಪವನ್ನ ಬದಲಾವಣೆ ಮಾಡಬೇಕಂತ ಪಣ ತೊಟ್ಟು ನಿಂತಿದ್ದೀವಿ. ನಿಂತಾಗ ನೀವ್ ಯಾಕೆ ನೀವು ಕೈ ಜೋಡಿಸಬಾರ್ದು ಅನ್ನೋದು ಮತ್ತೆ. ಮಧ್ಯದಲ್ಲಿ ಸುಮ್ಮನೆ ಸಿಂಬಾಲಿಕ್ ಆಗಿ ಬಂದು ಹೋಗ್ಬೇಡ್ರಿ, ನೀವು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ರಿ ಅಂತ ಅಂದಾಗ ಮಾತ್ರ ಈ ಮಕ್ಕಳಿಗೆ ಒಂದು ಉತ್ತಮವಾದ ಭವಿಷ್ಯ. ಇವತ್ತಿನ ಮಾಡರ್ನ್ ಏರಾದಲ್ಲಿ ಎಲ್ಲವೂ ಹತ್ತಿರದಲ್ಲೇ ಇದ್ದಾವೆ. ನಮಗೆ ಅಕಾಡೆಮಿಕ್ಕೂ ಸಾಕಷ್ಟು ವಿಚಾರಗಳು ಸಿಗ್ತವೆ, ನಮಗೆ ಒಳ್ಳೆ ವಿಚಾರಕ್ಕೂ ಸಾಕಷ್ಟು ನಮ್ಮಲ್ಲಿ ಎಲ್ಲವೂ ಸೌಲಭ್ಯ ಇದೆ. ಈಗ ಹಾಳಾಗೋಕ್ಕೂ ಸೌಲಭ್ಯ ಇದೆ, ಉದ್ಧಾರ ಆಗೋಕ್ಕೂ ಸೌಲಭ್ಯ ಇದೆ. ಅಂತ ಸಂದರ್ಭದಲ್ಲಿ ಈ ಮಕ್ಕಳು ಏನಾದ್ರೂ ಅಕಸ್ಮಾತ್ ಆಗಿ ತಮಗೆ ಗೊತ್ತಿಲ್ಲದೇನೆ ಆ ಕೆಡೋ ವಿಚಾರಕ್ಕೆ ಏನಾದ್ರೂ ಕೈ ಹಾಕಿಬಿಟ್ರೆ ಅವರನ್ನ ಮತ್ತೆ ನಾವು ಹೇಳ್ಕೊಂಡು ಬರೋದು ಬಹಳ ದುರ್ಲಭಾಗ್ತದೆ. ಅದು ಬಹಳ ನಾವು ಅದರ ಕಡೆ ಗಮನ ಕೊಡಬೇಕು. ಇದು ಬರೀ ಒಂದು ಮನೆ ಯಾವುದೇ ಒಂದು ಮಗುವಿನ ಭವಿಷ್ಯ ಅಲ್ಲ, ಈ ದೇಶ ಕಟ್ಟುವ ವಿಚಾರ ಅನ್ನೋದನ್ನ ನೀವೆಲ್ಲರೂ ಪ್ರತಿಯೊಬ್ಬರು ನಿಮ್ಮ ಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಂದನ್ನು ನಾವು ಸರ್ಕಾರದ ಮೇಲೆ ದೂರದೇನೆ ಅಥವಾ ಸರ್ಕಾರಿ ನೌಕರರ ಮೇಲೆ ದೂರದೇನೆ ನಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನ ಪ್ರತಿಯೊಬ್ಬರು ನಾವು ನಿಭಾಯಿಸಬೇಕು. ನಮ್ಮ ಒಂದು ಚೌಕಟ್ಟು, ಆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಇದೀವಿ. ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಇದರಲ್ಲಿ. ಯಾರೋ ಒಬ್ರು ಜಾರ್ಕೊಳ್ಳಂಗಿಲ್ಲ. ಆ ಮಗು ಚೆನ್ನಾಗಿರ್ಲಿದ್ರೆ ನೆಕ್ಸ್ಟ್ ಒಯ್ಯೋದು. ಆ ಮಗುವನ್ನ ಪ್ರತಿದಿನಾನು ನೀವು ಮನೆಯಲ್ಲಿ ಜವಾಬ್ದಾರಿಯುತವಾಗಿ ಅವ್ನ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಸಂಪರ್ಕದಲ್ಲಿದ್ದಾಗ ಅಂತಾನೆ ಗೊತ್ತಾಗೋದ್ರಿ. ಯಾವಾಗ ಬರ್ತೀರಿ ನೀವು? ಒಂದು ದಾಖಲಾತಿ ನಿಮಗೆ ಬಯಸ್ದಾಗ ಬರ್ತೀರಿ, ಇಲ್ಲಾಂದ್ರೆ ನಿಮ್ಗೆ ಏನಾದ್ರೂ ಅದು ನಿಮ್ಮ ವೈಯಕ್ತಿಕ ಕೆಲಸ ಇರ್ಬೋದು. ಅಂತ ಸಂದರ್ಭದಲ್ಲಿ ಓಡಿ ಬರ್ತೀರಿ ಸ್ಕೂಲ್. ಯಾವಾಗ ನೆನಪಾಗ್ತದೆ ನಿಮ್ಗೆ? ಮಕ್ಕಳನ್ನ ಸೇರಿಸಿದ್ರೆ ತಿರ್ಗಾ ನೀವು ಅದರ 8ನೇ ಕ್ಲಾಸ್ ಮುಗಿಯೋವರೆಗೂ ಈ ಕಡೆ ತಿರುಗಿ ಮುಖ ನೋಡಂಗಿಲ್ಲ ಅಂದ್ರೆ ಹೆಂಗ್ ಸಾಧ್ಯ ಓಡೋಣ? 167 ಸೆಂಚುರಿ ಎಷ್ಟು ದೊಡ್ಡ ಶಾಲೆ, ಅಷ್ಟು ನೀವು 167 ಜನ ಬಂದ್ರೆ ನಮ್ಗೆ ಗ್ರೌಂಡ್ ಸಾಕಾಗಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? 4 ರಿಂದ 5 ಜನ. ಈ ಹೋರಾಟ ಇದ್ದೇ ಇದ್ದೀರಿ. ತಿನ್ಲಿಕ್ಕೆ ಉಳ್ಳಿಗೆ ಪ್ರಾಣಿಗಳಿಗೂ ನಮ್ಗೆ ಏನು ವ್ಯತ್ಯಾಸ ಆಗ್ತದೆ ನೋಡೋಣ. ಬೆಳಿಗ್ಗೆ ಒಂದು ಉದಾಹರಣೆ, ಒಂದು ನಾಯಿ ಅಂತ ಇಟ್ಕೊಳ್ರಿ, ನಮ್ಗೆ ಹತ್ತಿರದಲ್ಲಿರುವಂತ ಪ್ರಾಣಿ. ಒಂದು ಬೆಕ್ಕು ಅಂತ ಇಟ್ಕೊಳ್ರಿ. ಬೆಳಿಗ್ಗೆ ಎದ್ದ ತಕ್ಷಣ, ಅದಕ್ಕೆ ಎಚ್ಚರ ಆದ ತಕ್ಷಣ ಏನ್ ಮಾಡ್ತದೆ? ಅದು ತನ್ನ ಆಹಾರವನ್ನು ಹುಡುಕಾಡ್ಲಿಕ್ಕೆ ಶುರು ಆಗ್ತದೆ, ಬೇಟೆ ಆಡ್ಲಿಕ್ಕೆ ಶುರು ಆಗ್ತದೆ. ಅದ್ರ ಪರಿಸ್ಥಿತಿ ಅದು, ಅದ್ರ ಗುಣ, ವೃತ್ತಿ ಧರ್ಮ ಅದು. ಮತ್ ನಾವು ಒಂದು ರೀತಿಯಲ್ಲಿ ಬೇಟೆ ಆಡ್ಲಿಕ್ಕೆ ಹೋಗೋದಾನೆ. ಅವಾಗ ಬೇಟೆ ಆಡಕ್ಕೆ ಹೋಗ್ತಿದ್ವಿ, ಈಗ ಬೆಳ್ಕೊಂತ ಹೋಗ್ತೀವಿ. ಆದ್ರೆ ಒಂದು ಅರ್ಧ ಗಂಟೆ ತೆಗೆದಿಡಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಆ ಕೆಲಸವನ್ನು ನಮ್ಗೆ ಬಿಡಕ್ಕಾಗೋದಿಲ್ಲ. ಇವತ್ತೊಂದು 400-500 ಕೂಲಿ ಸಂಬಳಕ್ಕೆ ಹೋಗ್ತಾ ಇದ್ರೆ ಅಂತ ಇಟ್ಕೊಡ್ರಿ, ಹೋಗ್ಲಿಲ್ಲ ಏನಾಗ್ತೈತಿ? ನಿಮ್ಮ ಮಕ್ಕಳಿಗೋಸ್ಕರ ಅದು ಬಹಳ ದೊಡ್ಡ ಅಂತ ಅನಿಸ್ತದೆ ನಮಗೆ. ತಿಂಗಳ 22 ದಿನ ಬಿಡಿರಿ ನೀವು. ಒಂದು ದಿನ, ಅದು ಒಂದು ದಿನ 1 ತಾಸು ಅಂತ ಹೇಳ್ತಾ ಇದ್ದೀವಿ ನಾವು.
ಅದು ಬೆಳಗಿನ ಜಾವ ನಾವು 9 ಗಂಟೆ ಕೊಟ್ಟಿದ್ದೀವಿ, 11 ಗಂಟೆವರೆಗೂ ಯಾರು ಇಲ್ಲಿ ಸುಳಿದೇ ಇಲ್ಲ. ಹಿಂಗಿದ್ದಾಗ ಹೆಂಗಾಗ್ತದೆ ಹೇಳೋಣ? ಸಾಧ್ಯ ಆಗ್ತದೆ ನೋಡ್ರಿ ಶೈಕ್ಷಣಿಕ ಮಟ್ಟವನ್ನ. ಮತ್ತೆ ಇನ್ನೊಂದು ಆಗಲೇ ಹೇಳಿದ್ರು ಬಿಲೋ ಪೌಡರ್ ಲ್ಯಾಂಡ್. ಎಲ್ಲರೂ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತರೋರು ನೆನಪಿರ್ಲಿ. ಡಿಟೇಲ್ ಅಂದ್ರೆ ಯಾರೇ ರೇಷನ್ ಅಂಗಡಿ ಹೋಗಿ ರೇಷನ್ ತರೋ. ಇವತ್ತು ದುಡಿಯಕ್ಕೆ ಹೋಗೋದ್ರೆ ನಿಮ್ಗೆ ಒಳ್ಳೆ ಓದಂಗಿಲ್ಲ. ಮತ್ತೆ ನಿಮ್ ಭವಿಷ್ಯ ಹಂಗೆ ಇವ್ರ ಭವಿಷ್ಯ ಹಂಗೆ ಮಾಡ್ಬೇಕಂತೀರಿ. ಇವ್ರು ಹಂಗ ಜೀತಕ್ಕೆ ಇರ್ಬೇಕು, ಎಲ್ಲಾದ್ರೂ ಇವ್ರು ಹಂಗೆ ದುಡಿಬೇಕು, ಹಿಂಗೆ ಹೋಗ್ಬೇಕಂತೀರಿ. ಬದಲಾವಣೆ ಮಾಡ್ಬೇಕಂತೀರಿ ಇಲ್ಲೋ? ನಾವು ಸುಪ್ರೀಂ ಹೇಳ್ತೀವಿ ನೋಡ್ರಿ. ಫಸ್ಟ್ ಆಗಿದೆ ನಾನು ಸುಪ್ರೀಂ ಬಿಟ್ಟೈತಿ. ಯಾಕೆ ಸುಪ್ರೀಂ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಚೌಕಟ್ಟು ಇರ್ತೈತಿ. ನಾವು ಪ್ರತಿಯೊಬ್ಬರಿಗೆ ಏನದ ಒಂದು ಇದನ್ನ ತಯಾರಿ ಮಾಡ್ಬೇಕಂದ್ರೆ ಒಂದು ಪೂರ್ವ ತಯಾರಿ ಇರ್ತದೆ. ಒಂದು ಮೀಟಿಂಗ್ ಮಾಡ್ಬೇಕು, ಅವ್ರಿಗೆ ಇವ್ರಿಗೆಲ್ಲ ಜವಾಬ್ದಾರಿ ವಹಿಸುತ್ತೀವಿ. ಅವರೆಲ್ಲ ಕಷ್ಟಪಟ್ಟು ತಮ್ಮ ಬೇರೆ ತಮ್ಮ ಕೆಲಸವನ್ನು ಬದಿಗಿಟ್ಟು ಅದನ್ನೆಲ್ಲ ತಯಾರಿ ಮಾಡ್ಕೊಂಡು ನಿಮ್ಗೋಸ್ಕರ ನಾವು ಕಾಯ್ತಿರ್ತೀವಿ. ಈಗ ಹೆಂಗೆ ನೀವು ಮನೇಲಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ತಿಳ್ಕೊಳ್ರಿ. ಯಾವ್ದೋ ಒಂದು ಸಣ್ಣ ಪ್ರೋಗ್ರಾಮ್ ಇರ್ತದೆ, ಮನೆ ಶಾಂತಿ ಇರ್ತದೆ ಅಂತ ತಿಳ್ಕೊಳ್ರಿ. ಏನೋ ಒಂದು ಸತ್ಯನಾರಾಯಣ ಭೂಮಿ ಹಾಕ್ಸಿರ್ತೀರಿ. ನಿಮ್ ಬೀಗರು ಬರ್ತಾರಪ್ಪ ಅಂದ್ರೆ ಎಲ್ಲರಿಗೂ ಹೇಳಿರ್ತೀರಿ, ಫೋನ್ ಮಾಡಿ. ಒಂದ್ 8 ದಿನ ಮುಂಚೆನೆ ಫೋನ್ ಮಾಡಿರ್ತೀರಿ, ಎಲ್ಲರಿಗೂ ತಿಳಿಸಿರ್ತೀರಿ, ಸುದ್ದಿ ಮುಟ್ಸಿರ್ತೀರಿ, ಅವ್ರ ಕೈಯಿಂದ ಹೋಗಿ ಕಳ್ಸಿರ್ತೀರಿ, ನೀವೇ ಸ್ವತಃ ಹೋಗಿ ಹೇಳ್ಕೊಂಡಿರ್ತೀರಿ. ಆದ್ರೆ ಅಡಿಗೆ ಮಾಡಿಸಿರ್ತೀರಿ, ಎಲ್ಲ ವ್ಯವಸ್ಥೆ ಆಗಿರ್ತದೆ. ಆದ್ರೆ ಮನ್ಯಾಗ ಒಬ್ಬರು ಬೀಗಿಲ್ಲ, ಮೈ ಗಂಟೆ ಹೋಗೋದಿಲ್ಲ ಹಾಕಿರ್ತಿಲ್ರಿ. ಮತ್ ನಮ್ಗೆ ಹೆಂಗ್ ಕೇಳ್ತಿರ್ಬೇಕು? ನಾವು ನೀವು ಸಂಬಂಧಿಕರು ಮರಿಬಾರ್ದು. ನಾವು ಯಾವುದೋ ಒಂದು ರೀತಿಯಲ್ಲಿ ಸಂಬಂಧ ಇಟ್ಟಿರ್ತೀವಿ. ಶಿಕ್ಷಕರ ಮತ್ತು ಪೋಷಕರ ಬಾಂಧವ್ಯ ಬಹಳ ದೊಡ್ಡದಿದೆ. ನೀವು ಎಲ್ಲಿವರೆಗೂ ಬರಂಗಿಲ್ಲ ಅಲ್ಲಿ ಮಕ್ಕಳನ್ನ ನಮ್ಮ ಮೇಲೆ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ ಪದೇ ಹೇಳ್ತಾ ಇದ್ದೀನಿ, 7 ವರ್ಷ ಆಯ್ತು ನಿಮ್ ಜೊತೆ ನಾನು ಹೇಳ್ತಾ. ಯಾಕೆ ನೀವು ತಲೆಗೆ ಹಾಕೊಳ್ತಾ ಇಲ್ಲ? ಒಂದ್ಸಲ ನಮ್ಮ ಹೆಡ್ಮಾಸ್ಟರ್ ಬೆಳಿಗ್ಗೆ ಒಂದು ಮಾತು ಹೇಳಿದ್ರೆ ಆತ್ಮದಲ್ಲಿ ಹೋಗ್ತಾ ಇದ್ದೇವೆ. ಹೃದಯದ ಆತ್ಮ ಅದು ಬಹಳ ದೂರ ಇರಬೇಕು. ಮತ್ತೆ ಮನಸ್ಸನ್ನು ತಗೊಳಕ್ ಬಿಡಿಲ್ಲ, ಕಿವಾಣ ಹಾಕೋಕ್ ಬಿಡಿಲ್ಲ. ನಿಮ್ ಹೆಂಗ ಕೈತಿ ಒಬ್ಬ ಬರೀ ದೇಶ ಒಬ್ಬ ಯಾರೋ ಮಾಡ್ತೈತೆ ಅಂದ್ರೆ ಯಾರೋ ಒಳ್ಳೆ ವ್ಯಕ್ತಿ ಆಗ್ತದೆ. ಮತ್ತೆ ಅವ್ರ ಜೊತೆ ನಾವು ಕೈಗೊಳ್ಳಬೇಕಾದ್ರು ನೀವು ದೇಶ ಕಟ್ಟೋ ಕೆಲಸವನ್ನ ನಿಜವಾಗಿ ದೇಶ ಪ್ರೇಮಿಯಾಗಿದ್ದ ಮುಂದಿನ ಸಾರಿ ಬಂದಾಗ ಇದು ಭಿನ್ನವಾಗಿರ್ಬೇಕು ವಾತಾವರಣ. ಇದು ದೊಡ್ಡ ದ್ರೋಹ ಇದೆ. ನಮ್ಮ ಮೇಲೆ ಹೊರಗಿನಿಂದ ಅದೇ ಮಾಡೋಲ್ಲ. ಅವ್ರು ಏನೋ ತಪ್ಪು ತಮ್ಮ ತಪ್ಪುವಾಗಿ ಪರಿವರ್ತನೆಯಿಂದ ಅವ್ರಿಗೆ ಸರಿಯಾದ ಸಂಸ್ಕಾರ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಒಳಗಿಟ್ಕೊಂಡ್ರೆ ನಮ್ಮ ದೇಶಕ್ಕೆ ಮೋಸ ಮಾಡ್ತಾ ಇದೀವಲ್ಲ, ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದೀವ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ನ್ಯಾಯ ಕೊಡಕ್ಕಾಗ್ತಾ ಇಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಕ್ಕಾಗ್ತಾ ಇಲ್ಲ, ನಮ್ಮ ದೇಶದ ಜೊತೆ ಒಳ್ಳೆ ಬಾಂಧವ್ಯ ನಾವು ಕಲ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಸಂಪರ್ಕವನ್ನು ಕಡಿತಗೊಳಿಸಿ ಇದು ಡೇಂಜರಸ್. ಇದು ಹೊರಗಿನ ಎಲ್ಲಿಗಿಂತ ಒಳಗಿನ ಬಹಳ ಡೇಂಜರಸ್. ಅದಕ್ಕೆ ನೀವು ಇದನ್ನ ಕಟ್ಟೆಚ್ಚರದಿಂದ ನೀವು 4-5 ಜನ ಬಂದಿದ್ದೀರಲ್ಲ, ಮುಂದಿನ ಸರ್ತಿ ಒಂದು 5 ಬೇರೆ ನಿಮಗೆ ಎದಕ್ಕೆ ವೇತನ ಮಾಡ್ಕೊಳ್ತೀವಿ ಅಂದ್ರೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆ ವೇತನ ಮಾಡ್ಕೊಳ್ತೀವಿ. ಮುಂದಿನ ಸಾರಿ ಬಂದಾಗ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೇಕು. ನಮ್ ಬೇಜಾರಾಗಿದೆ ಬಹಳ ಸರ್ತಿ. ನಾವು ನಿಮ್ಗೋಸ್ಕರ ಏನೇನು ತಯಾರೆಲ್ಲ ಮಾಡ್ಕೊಂಡಿರ್ತೀವಿ. ಮನೆ ಒಂದು 4 ಜನ ಸಡನ್ನಾಗಿ ಬಂದ್ರೆ ಬೇಡ್ಕೊಳಕ್ ಆಗುದಿಲ್ಲ. ಆದ್ರೆ ನಿಮ್ಗೋಸ್ಕರ ನಾವೆಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ. ಆದ್ರೆ ನೀವು ಈ ರೀತಿ ಇದೊಂಥರ ದುರ್ವರ್ತನೆ ಅಂತ ಅನಿಸ್ತದೆ, ಬೇಜಾರಾಗುತ್ತೆ ಅಂತ ಅನಿಸ್ತದೆ. ಅದಕ್ಕೆ ನಮಗೆ ಬಹಳ ಬೇಸರ ಮತ್ತು ನೋವಿನ ಸಂಗತಿ ಅಂತ ತಿಳ್ಕೊಂಡು ನೀವು ಇದನ್ನ ಮನಸ್ಸಿನಲ್ಲಿ ವಿಚಾರ ಇದನ್ನ ಇಟ್ಕೊಂಡು ಹೋಗ್ಬೇಕು. ಒಂದ್ 4 ಜನ ಈಗ ನಾನು ಯಾರು ತರಿಸ್ಬೇಕು ಬಂದೇ ತರಿಸ್ಬೇಕು. ಈಗ ಬಂದೇ ಕಾಣಿದ್ರೆ ಕಣ್ಣಿಗೆ ಈಗ ಮತ್ತೆ ನೀವು ನಮ್ದೇ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಅವ್ರ ಮೇಲೆ ಸೆಟ್ ತೋರಿಸೋದು. ಒಂದೇ ಸಲ ನೀವು ಬರ್ಬೇಕು. ಶಾಲೆ ಒಬ್ಬರಿಂದ ಕಟ್ಟಕ್ ಆಗಲ್ರಿ. ಎಷ್ಟಂತ ಕಟ್ಟಣ ಹೇಳ್ರಿ ನಾವು. ನೀವು ಎಲ್ಲಿವರೆಗೂ ಸೇರೋದಿಲ್ಲ, ಈ ದಡ ಸೇರಕ್ ಆಗುದಿಲ್ಲ ಅನ್ನೋ ನಾನು ಮತ್ತೊಮ್ಮೆ ಮನವರಿಕೆ ಮಾಡ್ತಾ ಈ ಕಾರ್ಯಕ್ರಮವನ್ನ ಈಗ ಕೊನೆಗೆ ಹಂತದಲ್ಲಿದ್ದೀವಿ ನಾವು. ಈಗ ವಂದನಾರ್ಪಣೆಯನ್ನ ನಮ್ಮ ಅತಿ ಶಿಕ್ಷಕರಾದಂತ ಕುಮಾರ್ ಆಕಾಶ್ ಪಾಟೀಲ್ ಅವರು ನೆರವೇರಿಸ್ಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಸರ್ ದಯಮಾಡಿ ಆಗಮಿಸಬೇಕು. ಹಾಕೊಟ್ಟು ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು, ಮನಸ್ಸು ಇಲ್ಲದಿದ್ದರೂ ಈ ಕಾರ್ಯಕ್ರಮ ಮುಗಿಸಲೇಬೇಕು. ಹಾಗೆಯೇ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಪ್ರವೀಣ್ ಮುಗಾರ್ ಸರ್ ಅವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಕುಳಿತಿರುವಂತಹ ನಮ್ಮ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಅಧ್ಯಕ್ಷರಿಗೂ ಪ್ರಧಾನ ಮಂತ್ರಿಗಳಿಗೂ ಹಾಗೂ ವಿಜ್ಞಾನ ಶಿಕ್ಷಕಿಯಾದಂತಹ ಅಂಜುರಾಣಿ ಅವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಕೋರುತ್ತೇನೆ.
ಅತ್ಯಂತ ಶಾಂತವಾಗಿ ಕುಳಿತಿರುವಂತಹ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ನನ್ನ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕುತ್ತಾ ಇಲ್ಲಿ